ಹಾವೇರಿ ಜಿಲ್ಲೆಯ ಜಿಲ್ಲಾ ವರದಿಗಾರ ಇವತ್ತು ನಗರ ಸುದ್ದಿಯಲ್ಲಿ ಈ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಈಗ ನೌಕರರು ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಜನ ನೌಕರರು ತಮ್ಮ ಕಾರ್ಯವನ್ನು ಬಿಟ್ಟು ಕಂಟೈನರ್ ಮತ್ತು ಕ್ಯಾರೇಜ್ ಕಾರ್ಮಿಕ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಹಾನಿಕರ ನಮಗೆ ಆಗ್ತಾ ಇದೆ, ಅದು ಬೇಡ ಅನ್ನೋದಂಥದ್ದು. 2020 ವಿದ್ಯುತ್ ಸುಧಾರಣಾ ಕಾಯ್ದೆ ತಿದ್ದುಪಡಿ ಕೂಡ ಬೇಡ ಅನ್ನುವಂಥದ್ದು, ಕಾರ್ಮಿಕ ಅಧಿಕಾರಿಗಳ ಒಗ್ಗಟ್ಟು ಕೂಡ ಚಿರಾಯುವಾಗಲಿ ಅನ್ನುವಂತಹ ಬೋರ್ಡ್ಗಳನ್ನು ಹಿಡಿದು ಈಗ ಕೆಬಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ಇವರಿಗೆ ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು ಅಥವಾ ರೈತ ಸಂಘ ಆಗಿರ್ಬೋದು ಮತ್ತು ಕಾರ್ಮಿಕ ಸಂಘಟನೆಗಳಾಗಿರ್ಬೋದು ಇವೆಲ್ಲ ಕೂಡ ಸಾಥ್ ನೀಡುವಂಥದ್ದು. ಅನ್ನೊಂದು ಕಡೆಗೆ ಸರ್ಕಾರಕ್ಕೆ ಏನಾದರೂ ಈ ರೀತಿ ಖಾಸಗೀಕರಣವನ್ನು ಮಾಡಿದ್ರೆ ನಮಗೆಲ್ಲರಿಗೂ ಹೊಡೆತ ಬೀಳುತ್ತೆ, ಸಾಕಷ್ಟು ದಿನಗಳಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅನ್ನೋದು ಏನೋ 2026 ವಿದ್ಯುತ್ ಕಾಯ್ದೆ ಇದೆ, ಅದನ್ನ ಪ್ರಸ್ತಾಪಿತ ತಿದ್ದುಪಡಿ ಬೇಡವೇ ಬೇಡ ಅನ್ನುವಂಥದ್ದು. ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ರೀತಿಯಲ್ಲಿ ಎಲ್ಲ ಸಂಘಟನೆ ಕೂಡ ಈಗ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆಗೆ ಇಷ್ಟು ಜನ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ, ಹೊರಗುತ್ತಿಗೆದಾರರು ಕೂಡ ಕೆಲಸ ಮಾಡುವಂಥ ವ್ಯವಸ್ಥೆ ಇದೆ, ಹಾಗಾದರೂ ಕೂಡ ಈಗ ಖಾಸಗೀಕರಣ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಬಂದಂಥ ಕಂಪನಿಗಳು ಯಾವ ರೀತಿ ಅವರಿಗೆ ಏನು ಬರೆದು ಕೊಟ್ಟಿದ್ದಾರೆ ಅಥವಾ ಯಾಕೆ ನಮ್ಮ ಜೀವನ ಹಾಳು ಮಾಡಕ್ಕೆ ಮುಂದಾಗ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಅವ್ರು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಯಾವ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ, ಯಾಕೆ ಪ್ರತಿಭಟನೆ ಅಂತ? ಒಂದನೇದಾಗಿ ನಾವು ಹೇಳ್ತಾ ಇರೋದು ಇವತ್ತಿನ ದಿನ ವಿದ್ಯುತ್ ಕ್ಷೇತ್ರದಲ್ಲಿ ಹೊರಗಿನವರಿಗೆ ಅವಕಾಶ ಕೊಡಬಾರ್ದು ಅಂತ. ನಮ್ಮಲ್ಲಿ ನಾವು ಇವತ್ತಿನ ದಿನ ಕಡಿಮೆ ಜನದ ನೌಕರಿದ್ದರೂ ಸಹ ಒಳ್ಳೆಯ ಸೇವೆಯನ್ನು ಗ್ರಾಹಕರಿಗೆ ನಾವು ಕೊಡ್ತಾಯಿದ್ದೇವೆ. ಹೀಗಿದ್ದಾಗೂ ಅವ್ರ ತರೋ ಉದ್ದೇಶ ಏನಿದೆ ಅನ್ನೋದು ಅಷ್ಟೇ. ಅದಕ್ಕಾಗಿ ನಾವು ಅದನ್ನು ವಿರೋಧಿಸ್ತಾ ಇದ್ದೇವೆ. ಅಲ್ಲಿ ಪ್ರಮುಖವಾಗಿ ಈಗ ಪ್ರತಿಭಟನೆ ಮಾಡ್ತಿದ್ದೀರಿ, ಇದು ಸರ್ಕಾರಕ್ಕೆ ಯಾವ ರೀತಿ ಮನವಿ ಸಲ್ಲಿಸಿದ್ದೀರಾ, ಏನು ಪ್ರಸ್ತಾವನೆ ಹೋಗಿದೆ, ಅವ್ರು ಏನು ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ ಅಂತ? ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿನೂ ಸಲ್ಲಿಸಿದ್ದೇವೆ, KRCಗೂ ಮನವಿ ಸಲ್ಲಿಸಿದ್ದೇವೆ. ಅವರಿಗೆ ನೀವು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಸಪ್ಲೈ ಕೊಡಲಿಕ್ಕೆ ಅಥವಾ ಸರಬರಾಜು ಮಾಡಲಿಕ್ಕೆ ಅವಕ್ಕೆ ಅನುಮೋದನೆ ನೀಡಬಾರ್ದು ಅನ್ನೋ ಒಂದು ಪ್ರತಿಭಟನೆ ಮತ್ತು ಲೆಟರ್ನ ಅವ್ರಿಗೆ ಕೊಟ್ಟಿದ್ದೀವಿ. ಖಾಸಗೀಕರಣ ಆದರೆ ಸಿಬ್ಬಂದಿಗಳು ಏನೆಲ್ಲ ಸಮಸ್ಯೆ ತೊಂದರೆಗಳಾಗ್ತವೆ ಅಂತ? ಖಾಸಗೀಕರಣ ಆದರೆ ಭಾಳಷ್ಟು ನೌಕರರ ನೌಕರಿ ಹೋಗುತ್ತೆ. ಇವತ್ತಿನ ದಿನ ಅವ್ರು ನಾಳೆ ಇವತ್ತಿನ ದಿನ ನಾವು 10 ಜನ ಇದ್ದು ಕೆಲಸ ಮಾಡಲಿ, ಅವರು ಅಷ್ಟು ಜನನ ಇಟ್ಕೊಳ್ಳಿಕ್ಕೆ ಸಾಧ್ಯ ಐತೆ ಇಲ್ಲ ಗೊತ್ತಿಲ್ಲ. ಈಗಾದರೂ ಜನಸಂಖ್ಯೆ ನಮ್ಮ ನೌಕರ ಸಂಖ್ಯೆ ಕಡಿಮೆ ಇದೆ. ಕಡಿಮೆ ಇದ್ದಾಗೂ ಸಹ ನಾವು ಗ್ರಾಹಕರಿಗೆ ಮನಸ್ಸು ಒಪ್ಪುವಾಗೆ ನಾವು ಇವತ್ತಿನ ದಿನ ಕೆಲಸ ಮಾಡಿಕೊಡ್ತಾಯಿದ್ದೇವೆ. ಹೀಗಿದ್ದಾಗೂ ಅವ್ರನ್ನ ತಂದು ಈ ನಾಡಿನ ಗ್ರಾಹಕರ ಮೇಲೆ ಕೂಡ್ಸೋಂಥ ಉದ್ದೇಶ ಏನಿದೆ ಅನ್ನೋದು ನಮ್ಮ KBಯಲ್ಲಿ ಇಷ್ಟು ಜನ ಸಿಬ್ಬಂದಿ ಇದ್ದಾರೆ, ಕಡಿಮೆ ಇದ್ದಾರೆ, ಏನಾದರೂ ಇನ್ನೂ ಅವಶ್ಯಕತೆ ಇದ್ದಾರಾ, ಯಾಕೆ ಅಪಾಯಿಂಟ್ ಆಗಿಲ್ಲ? ನಮ್ಮಲ್ಲಿ 87,000 ಶ್ಯಾಂಕ್ಷನ್ ಪೋಸ್ಟು, ಅದರಲ್ಲಿ ಸುಮಾರು 50,000 ಜನ ಅಷ್ಟೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅಪಾಯಿಂಟ್ ಆಗಿಲ್ಲ. ಅಪಾಯಿಂಟ್ ಆದರೆ ಇನ್ನೂ ಹೆಚ್ಚಿನ ಸೇವೆಯನ್ನು ನಾವು ಗ್ರಾಹಕರು ಕೊಡಬಹುದು. ಈಗ ಗುತ್ತಿಗೆದಾರನ ಅಂದ್ರೆ ಇಷ್ಟು ಜನ ಕೆಲಸ ಮಾಡೋದು ಗುತ್ತಿಗೆದಾರ ಆಧಾರದ ಮೇಲೆ ಕೆಲಸ ಮಾಡೋದನ್ನು ಕೂಡ ಸರ್ಕಾರ ಒಳಗಡೆ ಕೆಲಸ ಮಾಡ್ತಾ ಇದೆ. ಹಾಗೊಂದು ವೇಳೆ ಆದರೆ ಅಂದರೆ ಪವರ್ ಹೊರಗಡೆಯಿಂದ ತೊಗೊಂಡ್ರೆ ಸಂಸ್ಥೆಯ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಹಂಗೆ ಹೌದು, ಸಮಸ್ಯೆ ಅಂತೂ ಆಗುತ್ತೆ. ರೈತರು ಕೂಡ ತಾವು ದಿನಕ್ಕೆ ಇಷ್ಟಿಷ್ಟೇ ಸಮಯ ಅಂತ ನೀರು ಕೊಡ್ತಾ ಅಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಈ ಖಾಸಗೀಕರಣ ಆದರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ರೈತರಿಗೆ ಅಂತ? ಸರ್, ಇದು ಖಾಸಗೀಕರಣ ಆದ್ರೆ ಭಾಳಷ್ಟು ಸಮಸ್ಯೆ ಆಕತಿ. ಯಾಕಂದರೆ ಇವತ್ತು ಡಿಪಾರ್ಟ್ಮೆಂಟ್ಲಿಂದ ನಮಗೆ ಎಷ್ಟು ಸಹಾಯ ಐತಿ, ಎಷ್ಟು ಸಹಾಯ ಮಾಡ್ತಾರೆ ಅದು ಹೇಳಬಾರ್ದು. ಅಷ್ಟು ನಮಗೆ ಸಪೋರ್ಟ್, ರೈತರಿಗೆ ಸಪೋರ್ಟ್ ಕೊಡ್ತಾರೆ ಅವರು. ಅರ್ಧ ರಾತ್ರಿಗೂ ಬಂದು ಕೆಲಸ ಮಾಡಿ ಕೊಡ್ತಾರೆ ಅವರು. ಈ ಹಳೇ ಪದ್ಧತಿ ಏನಿತ್ತು ಅದು ಇಲ್ಲ ಈಗ. ಮತ್ತು ಸರ್ಕಾರ ಏನು ಅಂತತಿ, ಹೆಸ್ಕಾಂ ಲಾಸ್ನಾಗ ಐತಿ. ಹೆಸ್ಕಾಂ ಲಾಸ್ನಾಗಲ್ಲ, ಈ ಮಂತ್ರಿಗಳು ಲಾಸ್ನಾಗ ಅದಾರ. ಹಾಗಾಗಿ ಇದು ಟಾಟಾ ಕಂಪ್ನಿಗೆ ತರಕತ್ತಾರ ಅವರು. ಇವ್ರದ್ದು ಪ್ರಯತ್ನ ಏನಂದ್ರೆ ಹೆಸ್ಕಾಂ ಲಾಸ್ನಾಗ ಐತಿ ಅಂತ ತೋರಿಸ್ತಾರೆ ಇವರು. ಯಾಕೆ ಲಾಸ್ನಾಗ ಏನು ಲಾಸ್ ಆದ ಕಾರಣ ಏನು? ಅಲ್ರಿ, ಇದು ಬಂದಿದ್ದು ಬಜೆಟ್ನಾಗ ನುಂಗ್ಬಿಡ್ತಾರೆ ಅವರು. ನಾವು ಇದು ಕಾರಣ ಏನಂದ್ರೆ ಈಗ KBಗೆ ಕೊಟ್ಟಿದ್ದು ಬಜೆಟ್ ಏನಿರ್ತೈತಿ, ಗ್ಯಾರಂಟಿ ಯೋಜನೆ ಸಮಸ್ಯೆ ಏನಾಗೈತೆ ಅಂತ? ಇಲ್ಲ, ಗ್ಯಾರಂಟಿ ಯೋಜನೆಗೆ ಸಮಸ್ಯೆ ಇಲ್ಲ. ಈ ನಮ್ಮ KB ಡಿಪಾರ್ಟ್ಮೆಂಟ್ಗೆ ಏನು ಸ್ಯಾಂಕ್ಷನ್ ಮಾಡಿರ್ತಾರ ಅದು ಸರಿಯಾಗಿ ಕಳ್ಸಂಗಿಲ್ಲ. ಈಗ ನೋಡಿರಿ, ಈಗ ಸಾಹೇಬ್ರೆ ಹೇಳಿದರು 86,000 ಎಷ್ಟೋ ಸಿಬ್ಬಂದಿ ಬೇಕು ಅಂಥದ್ದು 50,000 ಮಂದಿ ಕೆಲಸ ಮಾಡಕತ್ತಾರ. 30,000 ಮಂದಿ ಇನ್ನೂ ಬೇಕು ಅಂಥದ್ದು 50,000 ಜನ ಕೆಲಸ ಮಾಡಿದ್ರೆ ಮತ್ತು ಅದು ಎಷ್ಟು ನಿಭಾಯಿಸಕತ್ತಾರ ಅದು ವಿಚಾರ ಮಾಡಿರಿ. ಒಬ್ಬವ ಲೈನ್ಮೇನು 8 ಮಂದಿ ಕೆಲಸ ಒಬ್ಬನ ಮಾಡ್ತಾನೆ. ನನ್ನ ಹತ್ತಿರ ರೆಕಾರ್ಡಿಂಗ್ ಮಾಡ್ಕೊಂಡು ನಾನು ಕಂಬದಾಗ ಹತ್ತಿ ರೆಕಾರ್ಡಿಂಗ್ ಐತಿ, ಯಾವಾಗಾದರೂ ತೋರಿಸ್ಬೋದು ನಾನು. ಗಿಡ ಕಟ್ ಮಾಡೋದು ಇವರು ಮುನ್ಸಿಪಾಲ್ಟಿ ಕೆಲಸ ಪಾಪ ಇವ್ರು ಮಾಡ್ತಾರೆ. ನೋಡಿ, ಪ್ರಮುಖವಾಗಿ ಏನಂದರೆ ರಾಜ್ಯಾದ್ಯಂತ 87,000ಕ್ಕೂ ಅಧಿಕ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೇವಲ 50,000 ಜನ ಮಾತ್ರ ಕೆಲಸ ಮಾಡಿ 47,000 ಜನ ಕಾರ್ಯಪ್ರವೃತ್ತರಾಗಬೇಕು. ಇನ್ನೂ ಕೂಡ ಯಾವುದೇ ರೀತಿಯ ಹೊಂದಾಣಿಕೆ ಆಗಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇದರಿಂದ ನಮಗೆ ಖಾಸಗೀಕರಣ ಆದರೆ ನಮ್ಮ ಹೊಟ್ಟೆ ಮೇಲೆ ಬೆರೆ ಬಿದ್ದಂತಾಗುತ್ತೆ. ಆದರೆ ಕಂಪನಿಯನ್ನು ಹಿಡ್ಕೊಳ್ತಾರೋ ಅಥವಾ ಖಾಸಗೀಕರಣಕ್ಕಾಗಿ ನಮ್ಮನ್ನು ಕೂಡ ಅಧಿಕಾರಿಗಳನ್ನು ತೆಗೆದು ಖಾಸಗಿ ಎಂಪ್ಲಾಯ್ಗಳನ್ನು ಮಾಡ್ತಾರೋ ಅನ್ನೋ ಬೈದಲ್ಲಿ ಕೆಲಸ ಮಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು. ಇದಿಷ್ಟು ನಗರ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ಕೊಡ್ತಾರೆ ನಮ್ಮ ಕಲೀಗ್. ಓವರ್ ಟು ಯು. ಥ್ಯಾಂಕ್ ಯು. ನಾನು ಹರೀಶ್ ಪಾಲಿ.